ಜಿ ಅದನ್ನ ಬಿಡಿಸ್ಕೊಳಕ್ಕಾಗತ್ತಾ ಇವಾಗ? ಅಯ್ಯೋ ಕಟ್ ಆಗ್ಬಿಟ್ಟಿದೆ. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾವು ಇವತ್ತು ಫಿಶ್ ಫ್ರೈ ಮಾಡೋಕೆ ಹೋಗ್ತಿದ್ವಿ. ಜಸ್ಟ್ ಇವಾಗ ತಾನೇ ಒಂದು ಹೋಲ್ ಫಿಶ್ ಕ್ಲೀನ್ ಮಾಡಿಸ್ಕೊಳ್ದೇನೆ ಹೋಲ್ ಫಿಶ್ನ ಜಸ್ಟ್ ಇವಾಗ ತಾನೇ ನಾವು ಫಿಶ್ನ ತೊಗೊಂಡು ಬಂದಿದ್ದೀವಿ. ಇವತ್ತು ತಂದೂರಿ ಫಿಶ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ನಾನು ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ತೀನಿ. ಸೊ ಯಾರೆಲ್ಲ ಫಿಶ್ ಲವರ್ಸ್ ಇದ್ದೀರಾ, ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ, ಪ್ಲೀಸ್ ಪೂರ್ತಿ ವಿಡಿಯೋನ ನೋಡಿ. ಓಕೆ, ಸೊ ಇವಾಗ ನಾವು ತಂದೂರಿ ಫಿಶ್ ಮಾಡೋದಕ್ಕೆ ಬೆಂಕಿ ಹಾಕಬೇಕು. ಹೆಂಗಿದ್ರು ಎಲ್ಲರ ಮನೆಯಲ್ಲೂ ಸಿಲಿಂಡರ್ ಪ್ರಾಬ್ಲಮ್ ಬರ್ತಿದೆ, ಆ್ಯಂಡ್ ನಮ್ಮ ಮನೆಯಲ್ಲೂ ಸೇಮ್ ಅದೇ ಪ್ರಾಬ್ಲಮ್, ಸಿಂಗಲ್ ಸಿಲಿಂಡರ್ ಇರೋದು. ಸೊ ಅದಕ್ಕೋಸ್ಕರ ಇವಾಗ ಹಿತ್ತಲಲ್ಲಿ ಬೆಂಕಿ ಹಾಕೋಣ ಅಂತ. ಓಕೆ ಚಲೋ ಗಾಯ್ಸ್, ಹೋಗೋಣ ಹಿತ್ತಲಲ್ಲಿ. ಚಲೋ. ದೊಡ್ಡ ಕಷ್ಟ ಇದು ತೆಗೆಯೋದು. ಈ ಡೋರ್ನ ತೆಗೆಯೋದಂದರೆ ಒಂದು ಯುದ್ಧ ಮಾಡ್ದಂಗೆ. ಫ್ರೈ ಮಾಡೋಕ್ಕೆ ಇವರಿಬ್ಬರು ಹೆಲ್ಪ್ ಮಾಡ್ತಾರೆ. ಇವನು ಕ್ಲೀನ್ ಮಾಡಿಕೊಡ್ತಾನೆ, ಇವನು ಮಸಾಲೆ ಹಚ್ಚಿಕೊಡ್ತಾನೆ. ಅಲ್ಲ ಜಾಯನ್, ಅಲ್ಲ ಜಾಯ್, ನೀನು ನನಗೆ ಹೆಲ್ಪ್ ಮಾಡ್ತಿದ್ದಾನೆ. ಕಮ್, ಈಗ ಕೀ ತೆಗೆದು ಹೊರಗಡೆ ಹೋಗೋಣ. ಓಕೆ, ಓ ಯಪ್ಪ, ಇಲ್ಲಿ ಲೀಸಾರ್ಡ್ಗಳಿರ್ತವೆ. ಚಲ ಆ್ಯಕ್ಚುಲಿ ಈ ಪ್ಲೇಸ್ ನಾವು ಯೂಸೇ ಮಾಡಲ್ಲ. ಪ್ರತಿದಿನ ಗುಡಿಸಿದ್ರೂ ಇಷ್ಟೇ ಡರ್ಟಿ ಇರುತ್ತೆ. ಅಂದರೆ ಎಲೆಗಳೆಲ್ಲ ಇಲ್ಲಿ ಅವೆಕಾಡೋ ಮರ ಇದು ಮತ್ತು ಆ ಕಡೆ ಒಂದಿದೆ, ಫುಲ್ ಇಲ್ಲೆಲ್ಲ ಗಲೀಜು ಆಗ್ತಾನೇ ಇರುತ್ತೆ. ಜಸ್ಟ್ ನಿನ್ನೆ ಎಲ್ಲ ಮೊನ್ನೆ ತಾನೇ ಇದೆಲ್ಲ ಕ್ಲೀನ್ ಮಾಡಿರೋದು ನಾವು. ಇವಾಗ ನೋಡಿರಿ, ಫಸ್ಟು ಪೊರ್ಕೆ ತೊಗೊಬಂದು ಗುಡಿಸಿ ಕ್ಲೀನ್ ಮಾಡಿಬಿಡ್ತೀನಿ. ಓಕೆ, ಹೋಲ್ಡ್ ದಿಸ್. ಹಿಂಗೈತೆ ಅತ್ತ ಹಿಂಗೆ ಬಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ. ಇಲ್ಲಿಗೆ ಎಲ್ಲ ಇಲ್ಲಿಗೆ ಇರ್ತಾರೆ. ಬೆಂಕಿ ಸ್ಟ್ರೆಂತ್ ಇಲ್ಲ ಗುಡ್ಸೋಕ್ಕೆ. ಸರಿ, ಇವಾಗ ನಾನು ಗುಡಿಸ್ತಾ ಇದ್ದೀನ ಪೊರ್ಕೆ. ಇದನ್ನು ನಮ್ಮ ಮನೆಯವ್ರು ಮಾಡಿಕೊಟ್ರದು. ಪಾಪ ನಾನು ಇಷ್ಟಿತ್ತು ಪೊರ್ಕೆ. ಇದನ್ನ ಮನೆ ಮುಂದೆ ಗುಡಿಸೋಷ್ಟರಲ್ಲಿ ನಂಗೆ ಸುಸ್ತಾಗ್ತಿತ್ತು. ಅದು ನೋಡೋಕ್ಕಾಗ್ದೇ ನಮ್ಮ ಮನೆಯವರು ಇಷ್ಟು ಉದ್ದ ಕೋಲು ತೊಗೊಂಡು ಜಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ, ಗುಡಿಸೋದಕ್ಕೆ ಸುಸ್ತೇ ಆಗಲ್ಲ. ಅಂದರೆ ಬೆಂಡಾಗೋ ಅವಶ್ಯಕತೆನೇ ಇಲ್ಲ. ನಿಮಗೂ ಏನಾದರೂ ತುಂಬ ಕಸ ಗುಡಿಸೋದಿದ್ರೆ ಮನೆ ತುಂಬ ಈ ಥರ ಮಾಡ್ಕೊಳ್ರಿ. ಇಲ್ಲಾಂದರೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳ್ರಿ ಹೆಂಗೆ ಮಾಡಿದೆ ಅಂತ ಹೇಳ್ಕೊಡ್ತಾರೆ ಅವರು. ಇವತ್ತು ತಲೆ ತುಂಬ ಎಣ್ಣೆ ಹಾಕ್ಕೊಂಡಿದ್ದೀನಿ. ತಲೆಗೆ ಎಣ್ಣೆ ಹಾಕ್ಕೊಂಡಿಲ್ಲ ಅಂದರೆ ಮುಚ್ಚಿಡ್ಬಿಡ್ತೆ ನೋಡಿ. ಇಷ್ಟು ಕಾಣಿಸುತ್ತೆ ಎಣ್ಣೆ ಹಾಕ್ಕೊಂಡ್ರೆ ಕೂದಲು. ಒಂದ್ಸರಿ ಎಣ್ಣೆ ಹಚ್ಕೊಂಡ್ರೆ ಕಾಲು ಭಾಗ, ಒಂದು ಬಾಟ್ಲಲ್ಲಿ ಕಾಲು ಭಾಗ ಅಷ್ಟು ಎಣ್ಣೆ ಖಾಲಿ ಆಗುತ್ತೆ. ಮತ್ತೇನದು? ಕಲ್ಲಲ್ಲ, ಅದು ಇಟ್ಟಿಗೆ. ಇಟ್ಟಂಗಿ, ನಮ್ಮ ಭಾಷೆಯಲ್ಲಿ ಇಟ್ಟಂಗಿ. ಲಿಸರ್ಡ್ಗಳ ಎಲ್ಲಿ? ಇಲ್ಲಿ ನಮ್ಮ ಮನೆಯವರು ಇಟ್ಟಂಗಿ ಇಟ್ಟು ಒಲೆ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಈ ಜೇನು ಅದನ್ನ ಬಿಡಿಸ್ಕೊಳಕ್ಕಾಗುತ್ತೆ ಇವಾಗ ನಮಗೆ? ಹಾಂ, ನೆಕ್ಸ್ಟ್ ಟೈಮ್ ಅಂದರೆ ನೆಕ್ಸ್ಟ್ ಮಂತ್. ಇನ್ನೂ ದೊಡ್ಡದಾಗಿರ್ತದು. ಎಷ್ಟು, ಒಂದು ಅರ್ಧ ಕಿಲೋ ಇರುತ್ತೆ ಬುಜ್ಜಿ? ಯಪ್ಪ, ಇವಾಗ ಭಯ ಆಯ್ತು. ಕಟ್ಟಿಗೆ ಹೆಂಗೆ ತೊಗೊಳೋದು? ಕಚ್ತಾವ ಬುಜ್ಜಿ ಜೇನು.
ಫಸ್ಟು ಎಲೆ ಇವರಿಬ್ರು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾರೆ ತಾನೆ. ಹಾಂ, ಇವೆಲ್ಲ ಎಲೆ ಕಟ್ಟಿಗೆ ಎಲ್ಲ ತಂದು ಕೊಡ್ಬೇಕು ತಾನೆ ಇವರು. ಇವ್ ನೋಡಿಲಿ ಮಣ್ಣಾಟ, ಇವ್ನು ಹೆಲ್ಪ್ ಮಾಡೋನು ಮಸಾಲ ಹಚ್ಕೊಡ್ತೀನಿ ಅಂತ ಹೇಳಿದ್ದಾನೆ. ನೋಡಿಲಿ ಮಣ್ಣೆಲ್ಲ. ಬರಿ 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 ಬರಿ. ಇದು ಬೇಡ ಮಗನ, ಇದು ಕಟ್ ಮಾಡಬೇಕು. ಈ ಥರ ಸಣ್ಣ ಸಣ್ಣ ಪೀಸ್ ಆದರೆ ಬೇಗ ಬೆಂಕಿ ಹತ್ಕೊಳ್ಳುತ್ತೆ. ವೇರ್ ಇಸ್ ದ ಮ್ಯಾಚ್ ಬಾಕ್ಸ್? ವೇರ್ ಇಸ್ ದ ಮ್ಯಾಚ್ ಬಾಕ್ಸ್? ಇದೆ. ಓ, ಕಣ್ಣಿಗೆ ಹೊಗೆ ಬರ್ತೈತೆ. ದಾಯು, ವಾಟ್ ಆರ್ ಯು ಡೂಯಿಂಗ್? ಹೋಗ್ಬಿಡ್ತಾ? ಹತ್ತು ತಾನೇ ಇಲ್ಲ, ಅದೊಂಚೂರು ಹಚ್ಕೊಡು. ಹಚ್ಕೊಡು. ಹಸಿ ಎಲ್ಲ ಹಾಕಿದಿಲ್ಲಮ್ಮ. ಎಲ್ಲಿಗೆ ಹತ್ಬೇಕು ಚಾಸ್? ನೀವು 4 ಗಂಟೆ ವೇಸ್ಟ್ ಮಾಡೋದು ಹತ್ತಿಲ್ಲ. ನೀನಂತ ಹಚ್ಚಿದ ತಕ್ಷಣ ಹೆಂಗತ್ತು ತೋಗೋಗೋ. ಸರಿ, ಫೈನಲಿ ಬೆಂಕಿ ಹತ್ತಿತು. ನಾನು ಹಚ್ಚಿದ್ರೆ ಹತ್ತಿಲ್ಲ, ನಮ್ಮ ಮನೆಯವ್ರು ಬಂದು ಹಚ್ಕೊಟ್ರು, ಅದಕ್ಕೆ ಬೆಂಕಿ ಹತ್ತಿತು. ಕಂಪ್ಲೀಟಾಗಿ ಕೆಂಡ ಆದ್ರೇ ನಮಗೆ ತಂದೂರಿ ಮಾಡೋಕ್ಕೆ ಸಾಧ್ಯ. ಸುಮ್ಮನೆ ಬೆಂಕಿ ಹಚ್ಕೊಂಡ್ರಲ್ಲ. ಇದೆಲ್ಲ ಕಟ್ಟಿಗೆ ಎಲ್ಲ ಸುಡಬೇಕು, ಇದೆಲ್ಲ ಕೆಂಡ ಆಗಬೇಕೀಗ. ಪ್ರೊಸೆಸ್ ತುಂಬ ಇದೆ. ಬೆಂಕಿ ಜಾಸ್ತಿ ಆಯಿತು. ಇವಾಗ ಕೆಂಡ ಆಗೋಷ್ಟರಲ್ಲಿನೇ ಇವಾಗ ಮೀನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಸ್ಕೊಬಂದಿಲ್ಲ, ನಾನೇ ಕ್ಲೀನ್ ಮಾಡ್ತೀನಿ. ಓಕೆ, ಹಿಯರ್ ಇಸ್ ದ ಫಿಶ್. ಸೊ ಲೆಟ್ಸ್ ಸ್ಟಾರ್ಟ್ ದ ಪ್ರೊಸೆಸ್. ಕಮ್ ಕಮ್. ಇವಾಗ ಫಿಶ್ ಕ್ಲೀನ್ ಮಾಡಾಯಿತು. ಸೊ ಮಸಾಲೆಗಳು ಆ್ಯಡ್ ಮಾಡೋಣ. ಕ್ಲೀನಿಂಗಿಗೆ ಇವರಿಬ್ಬರು ಹೆಲ್ಪ್ ಮಾಡಿದ್ರು. ಓಕೆ, ಇದು ಖಾಲಿಯಾಗಿದೆ. ನೀವು ಈ ರೆಸಿಪಿಗಳನ್ನ ಮನೇಲಿ ಟ್ರೈ ಮಾಡಿರಿ, ಸಕ್ಕತ್ತಾಗಿರುತ್ತೆ. ಆವಾಗವಾಗ ಈ ಥರ ಟ್ರೈ ಮಾಡ್ತಾ ಇರಬೇಕು. ಯಾವಾಗಲೂ ಗ್ಯಾಸಲ್ಲೇ ಫಿಶ್ ಫ್ರೈ ಮಾಡಿಕೊಂಡು, ಸಾರು ಮಾಡಿಕೊಂಡು, ಅನ್ನ ಮಾಡಿಕೊಂಡು ತಿನ್ನೋದಕ್ಕಿಂತ ಆವಾಗವಾಗ ಈ ಥರ ಒಲೆ ಹಚ್ಕೊಂಡು ನೋಡಿ. ಇವಾಗ ಗ್ಯಾಸ್ ಕಷ್ಟ ಬಂದೈತೆ, ಒಲೆ ಹತ್ರ ಹೆಂಗೆ ಬಂದಿದ್ದೀವಿ ನಾವು. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನು ಮನೇಲಿ ಮಾಡಿದ್ದು ಖಾಲಿ ಆಗೈತೆ. ಖಾಲಿಯಾಗಿ 2 ವಾರ ಆಯಿತು. ಮಾಡಬೇಕು, ಅದಕ್ಕೆ ಹೊರಗಡೆ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಸಾಲೆಗಳು ಆ್ಯಡ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೂಂಡು ಇಂಜಿ ಪೇಸ್ಟು, ಅப்புறமா ಗರಂ ಮಸಾಲ,
ನಾನು ರ್ಯಾಂಡಮ್ ಆಗಿ ಆ್ಯಡ್ ಮಾಡ್ತೀನಿ, ಯಾಕಂದರೆ ನಾನು ಪ್ರತಿದಿನ ಫಿಶ್ ಫ್ರೈ ಫಿಶ್ ಕರಿ ಮಾಡೋದ್ರಿಂದ ನನಗೆ ನನ್ನ ಕೈ ಅಳತೆಯಿಂದನೇ ನಾನು ಹಾಕ್ತಿರ್ತೀನಿ. ನೆಕ್ಸ್ಟ್ ಕ್ಯೂಮಿನ್ ಪೌಡರ್, ನೆಕ್ಸ್ಟ್ ಪೆಪ್ಪರ್, ನೆಕ್ಸ್ಟ್ ನೆಕ್ಸ್ಟ್ ಮಂಜಲ್ ತೂಳ್, ಚಿಲ್ಲಿ ಪೌಡರ್ ಆ್ಯಡ್ ಪಣ್ರೆ, ನಾ ವಿನೆಗರ್ ಆ್ಯಡ್ ಪಣ್ರೆ. ಸೊ ವಿನೆಗರ್ ಆ್ಯಡ್ ಮಾಡೋದ್ರಿಂದ ಫಿಶ್ ಫ್ರೈ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಉಪ್ಪು, ಲೆಮನ್ ಎಲ್ಲ ಹಾಕಿ ಲೆಮನ್ ಹಾಕಿಲ್ಲ ಅಂದರೆ ಟೇಸ್ಟೇ ಇಲ್ಲ. ಸೊ ಲೆಮನ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಓಕೆ, ನಾವು ಮಿಕ್ಸ್ ಕ್ಯೂ ಇರ್ಕಾ. ಸೊ ಇವಾಗ ಗಟ್ಟಿಯಾಗಿದೆಯಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊತೀನಿ. இங்கே பாருங்க எப்படி இருக்கு மசாலா. நல்லா ஃபிஷ் எடுத்து அப்புறமா இப்படி அப்ளை பண்ணிட்டு பெங்கியில் போட்டால் எவ்வளோ இருக்கு டேஸ்ட்டு தெரியுமா? ஓகே, இது போதுமா? கட் பண்ணுறேன் இப்போ. ஏவா ನನ್ನ ಹೈಟಿಗೆ ಇವಳು ಚಲೋ. ಓಕೆ, ಬಾಳೆ ಎಲ್ಲ ವಾಶ್ ಮಾಡಾಯಿತು. ಇವಾಗ ಪೇಪರಲ್ಲಿ ಸುತ್ತೋಣ. ಪೇಪರ್ ಇದು ರ್ಯಾಪರಾ? ಬಾಳೆ ಎಲೆಯಲ್ಲಿ. ಸೊ ಫೈನಲಿ ಸಿಲ್ವರ್ ಪೇಪರಲ್ಲಿ ಸುತ್ತಿ ಬಾಳೆ ಎಲೆಯಲ್ಲಿ ಸುತ್ತಿ ಇವಾಗ ಕೆಂಡದ ಮೇಲೆ ಇಡಬೇಕು. ಓಕೆ ಗಾಯ್ಸ್, ಫೈನಲಿ ಫಿಶ್ ರೆಡಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಅಂದ್ಕೊತೀನಿ, ಬಟ್ ಬೆಂಕಿ ಎಲ್ಲ ಆರೋಗಿದೆ, ಗೊತ್ತಿಲ್ಲ. ಸೊ ಇವಾಗ ಎತ್ತಿ ನೋಡೋಣ ಹೆಂಗಾಗಿದೆ ಅಂತ. ಬನ್ನಿ ಒಳಗೆ ಓಪನ್. ಸೊ ಫೈನಲಿ ಗಾಯ್ಸ್ ಓಪನ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಹೇಗಾಗಿದೆ ಅಂತ. ಬಿಸಿ ಇದೆ, ಬಟ್ ಸಖತ್ ಒಂಥರ ಸ್ಮೆಲ್ ಚೆನ್ನಾಗಿ ಬರ್ತೈತೆ. ಮಸಾಲ ಬೆಂದಿತ್ತು ಇಲ್ಲೋ. ವಾವ್ ಗಾಯ್ಸ್, ಘಮ ಘಮ ಅಂತ ಇದೆ. ಅಯ್ಯೋ, ಕಟ್ ಆಗ್ಬಿಟ್ಟಿದೆ. ಮಯೋನೀಸ್ ಒಂದು ಮಾಡಬೇಕಾಗಿತ್ತು. ತಂದೂರಿ ಫಿಶ್ ಮಾಡಿದ್ದೀನಿ, ಮಯೋನೀಸ್ ಮಾಡಿಲ್ಲ, ಬಟ್ ಇಟ್ಸ್ ಓಕೆ. ಚೆನ್ನಾಯ್ತಾ? ಟೇಸ್ಟ್ ಮಾಡೋಣ ಒಂದ್ಸರಿ. ವಾವ್, ಚೀಸ್ ಅಂತ ಇದ್ದಾರೆ. ಇದು ಚೀಸ್ ಅಂತ ಇದ್ದಾರೆ. ನೀನು ತಿಂದು ನೋಡು.
ಸೂಪರ್. ಒಂಚೂರು ನೋಡ್ತೀನಿ. ವಾವ್, ಇಲ್ಲೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ. ಅದು ಒಳಗಡೆ ಸ್ಟೀಮ್ ಆಗಿದೆ. ಸ್ಟೀಮ ಬಾಯ್ಲ ಏನದು? ಗೈಸ್, ಲೆಮನ್ ಹಾಕ್ಕೊಂಡು ಹಿಂಗೆ ಆನಿಯನ್ ಇಟ್ಕೊಂಡು ಪಕ್ಕದಲ್ಲಿ ತಿಂತಾ ಇದ್ರೆ ಆಹಾ ಆಹಾ. ಸರಿ, ನೀರು ಬೇಕಂತೆ. ಓಹೋ ಓಹೋ ಅಂತ ಇರುತ್ತೆ. ಸೂಪರ್ ಆಗ್ತೈತೆ. ಇಲ್ಲ ಅವರು ರಾಶಿ ಓಕೆ, ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮರೆಯದೇನೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ನೀವು ಈ ಒಂದು ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಪ್ಲೀಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು ಆಲ್. Bye. Please do subscribe my channel. Bye. ಇವಾಗ ತಿನ್ನುವಂಥ ಟೈಮ್.